ಒಂದು ಕಡೆ ಕರ್ನಾಟಕ ಸರ್ಕಾರ ನರ್ಸಿಂಗ್ ಅವರಿಗೆ ಗೌರ್ಮೆಂಟ್ ಜಾಬ್ನ ಕಾಲ್ಫಾರ್ಮ್ ಮಾಡಿದೆ. ಸೊ ಇನ್ನೊಂದು ಕಡೆ ಜರ್ಮನಿನಲ್ಲಿ 3 ಲಕ್ಷದಿಂದ 5 ಲಕ್ಷ ಸಂಬಳ. ಸೊ ಇವೆರಡಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ಗೌರ್ಮೆಂಟ್ ಜಾಬ್ನ ಅಥವಾ ಜರ್ಮನಿನಲ್ಲಿ ತಿಂಗಳಿಗೆ 3 ರಿಂದ 5 ಲಕ್ಷ ಸಂಬಳನ? ಬಟ್ ನೀವು ಚೂಸ್ ಮಾಡೋಕ್ಕಿಂತ ಮುಂಚೆ ಒಂದನ್ನು ತಿಳ್ಕೊಳ್ಳಿ. ಸೊ ಜರ್ಮನಿನಲ್ಲಿ 3 ರಿಂದ 5 ಲಕ್ಷ ಸಂಬಳ ಸಿಗ್ತಿತ್ತೆ ಅಂತ ಅಂದ್ಬಿಟ್ಟು ಜರ್ಮನಿ ಬೆಸ್ಟ್ ಅಂತ ನಾನು ಹೇಳ್ತಿಲ್ಲ. ಹಂಗಂತ ಕರ್ನಾಟಕದಲ್ಲಿ ನರ್ಸಿಂಗ್ ಜಾಬ್ಗೆ ಗೌರ್ಮೆಂಟ್ ಕಾಲ್ಫಾರ್ಮ್ ಆಗಿದ್ದಾವೆ ಅಂತ ಆ ಜಾಬು ಬೆಸ್ಟ್ ಅಂತ ನಾನು ಅದನ್ನು ಕೂಡ ಹೇಳ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬರೀ ಸ್ಯಾಲ್ರಿ ಅಷ್ಟೇ ಅಲ್ಲ, ಜಾಬ್ ಸೆಕ್ಯೂರಿಟಿ, ವರ್ಕ್ ಲೈಫ್ ಬ್ಯಾಲೆನ್ಸು, ಫ್ಯಾಮಿಲಿ ಲೈಫು, ಫ್ಯೂಚರು, PR, ಪೆನ್ಷನ್ನು ಮತ್ತು ಸೇವಿಂಗ್ಸು ಅಷ್ಟನ್ನು ಇವತ್ತು ಗೌರ್ಮೆಂಟ್ ಜಾಬ್ಸು ಮತ್ತು ಜರ್ಮನಿ ನರ್ಸಿಂಗ್ ಲೈಫು ಇವೆರಡಕ್ಕೂ ಕಂಪೇರ್ ಮಾಡಿಬಿಟ್ಟು ನಿಮಗೆ ಯಾವುದು ಬೆಸ್ಟು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇಂಡಿಯಾದಲ್ಲಿ ಇತ್ತೀಚೆಗೆ ತುಂಬ ಜನ ನರ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ತುಂಬ ಜನ ನರ್ಸಿಂಗ್ ಮಾಡ್ತಿರೋರ ಕನಸು ಏನಪ್ಪ ಅಂತಂದರೆ, ಸೊ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕಪ್ಪ, ಲೈಫ್ ಸೆಟಲ್. ಯಾಕಂತ ಅಂದರೆ ಸೊ ಗೌರ್ಮೆಂಟ್ ಕೆಲಸ, ಪರ್ಮನೆಂಟ್ ಜಾಬು ಮತ್ತು ಸ್ಯಾಲ್ರಿನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಮನೆ ಹತ್ರ ಸಂಬಳ, ಸೆಕ್ಯೂರಪ್ಪ ಅಂತ ತಿಳ್ಕೊತಾರೆ. ಬಟ್ ಇನ್ನೂ ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಜರ್ಮನಿಗೆ ಮತ್ತು ಬೇರೆ ಬೇರೆ ಕಂಟ್ರಿಗೆಲ್ಲ ವಲಸೆ ಹೋಗ್ತಿದ್ದಾರೆ. ಸೊ ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ ತುಂಬ ಜನ ಸೊ ಮೇಯ್ನ್ ಬಂದ್ಬಿಟ್ಟು ಸ್ಯಾಲ್ರಿ, ಫ್ಯೂಚರು ಮತ್ತು PR, ಸೊ ಈ ಥರ ರೀಸನ್ಗೆಲ್ಲ ಬೇರೆ ಕಡೆ ಅಬ್ರಾಡ್ಸ್ಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತಿರ್ತೀನಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜರ್ಮನಿಗೆ ಹೋಗಬೇಕು ಅಥವಾ ನರ್ಸಿಂಗ್ ಕಲಿತಿದ್ದಾರೆ ಸೊ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಗೈಸ್. ನೀವು ಶೇರ್ ಮಾಡಿದಷ್ಟು ನಮ್ಮ ಚಾನಲ್ಲು ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ, ನಾವು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಸ್ಯಾಲ್ರಿ ಕಂಪೇರ್ ಮಾಡೋಣ. ಕರ್ನಾಟಕದಲ್ಲಿ ನಿಮಗೆ ನರ್ಸಿಂಗು ಗೌರ್ಮೆಂಟ್ ಜಾಬ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಗೌರ್ಮೆಂಟ್ ಜಾಬ್ ಆದರಿಗೆ ಸೊ ಗೌರ್ಮೆಂಟ್ ಸ್ಟಾಫ್ಸಿಗೆ ಎಷ್ಟು ಸಂಬಳ ಬರುತ್ತೆ? ಸೊ ತಿಂಗಳಿಗೆ ಏನಿಲ್ಲ ಅಂತಂದ್ರೂ 45,000ದಿಂದ ಒಂದು 75,000, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಆದಂಗೆ ಈ ಥರ ಜಾಸ್ತಿ ಆಗ್ತಾ ಹೋಗಿರುತ್ತೆ. ನೀವು ಸ್ಟಾರ್ಟಿಂಗ್ ಹೋಗಿ ಸೇರ್ಕೊಂಡಾಗ ನಿಮ್ಗೆ ಎಷ್ಟಿರುತ್ತೆ? 45,000 ಅಷ್ಟೇ ಇರುತ್ತೆ. ಸೊ 45,000 ಎಲ್ಲಿ? ಕರ್ನಾಟಕದಲ್ಲಿ ನರ್ಸಿಂಗ್ ಜಾಬ್ ಅವ್ರಿಗೆ. ಸೊ ಅದೇ ನೀವು ಜರ್ಮನಿ ಬಂದ್ರಿ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನೀವು ಅನೇರ್ಕೆನೂ ಎಕ್ಸಾಮ್ ಪಾಸ್ ಆಗಿರಲ್ಲ. ಸೊ ಸ್ಟಾರ್ಟಿಂಗ್ ಅದೇ ಫ್ರೆಶರ್ ಆಗಿ ಬಂದಿರ್ತೀರಾ ಅಂತ ತಿಳ್ಕೊಳ್ಳಿ. ಸೊ ಅವಾಗ ನಿಮಗೆ ಕಮ್ಮಿ ಅಂತಂದ್ರೂ 3 lakh ಸ್ಯಾಲ್ರಿ ಇರುತ್ತೆ. ಸೊ ಏನಕ್ಕೆ ಅಂತಂದರೆ ಸೊ ಅದರಲ್ಲಿ ಲೈಕ್ ನೀವು ಓವರ್ ಆಲು ಅದರಲ್ಲಿ ನಿಮ್ಮನ್ನೆಲ್ಲ ಕಟ್ಟಾಗಿ 1.5 ಲಕ್ಷದಿಂದ 2 ಲಕ್ಷ ನಿಯರು ನೀವು ಮನೆಗೆ ಸೆಂಡ್ ಮಾಡ್ಬೋದು. ಸೊ ಅದಾದಮೇಲೆ ಆಫ್ಟರ್ ಅನೇರ್ಕೆನುಂಗ್ ಅಂತಲೂ ಇರುತ್ತೆ. ಸೊ ಆಫ್ಟರ್ ಅನೇರ್ಕೆನುಂಗ್ ಇದ್ದಾಗ ನಿಮಗೆ ಸ್ಟಾರ್ಟಿಂಗ್ ನೀವು ಎಕ್ಸಾಮ್ ಪಾಸ್ ಆದ ತಕ್ಷಣ ಸ್ಟಾರ್ಟಿಂಗಿನ ಸ್ಯಾಲ್ರಿ 4 lakhs ಆಗುತ್ತೆ. ಸೊ ಇದೇನು 3 lakhs ಇದ್ದಿದ್ದು 1 ಲಕ್ಷ ಜಂಪ್ ಆಗುತ್ತೆ. ನೋಡಿ ಎಷ್ಟು ಡಿಫರೆನ್ಸ್ ಆಗುತ್ತೆ. ಸೊ ಅದಾದಮೇಲೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದಂಗೆ ನಿಯರ್ಲಿ 50,000 ಎಕ್ಸ್ಪೀರಿಯನ್ಸ್ ಆದಂಗೆ ಇಂಕ್ರಿಮೆಂಟ್ ಆಗ್ತಾ ಹೋಗ್ತಿರುತ್ತೆ. ಸೊ ಇದಲ್ದಲೇ ಎಕ್ಸ್ಟ್ರಾ ಶಿಫ್ಟು ಮತ್ತು ಸಂಡೇಸು ಮತ್ತು ಹಾಲಿಡೇಸು ಇಂಥವೆಲ್ಲ ವರ್ಕ್ ಮಾಡಿದಾಗೆಲ್ಲ ನಿಮಗೆ ಒಂದೊಂದು ಸಂಡೇ ನೀವು ವರ್ಕ್ ಮಾಡ್ತಿದ್ದೀರಾ, ಲೈಕ್ ಮಂತ್ಲಿ 2 ಸಂಡೇ ವರ್ಕ್ ಮಾಡಿದ್ದೀರಿ ಅಂತಂದರೆ ನಿಮಗೆ ನಿಯರ್ಲಿ 10,000 to 15,000 ನಿಮಗೆ ಎಕ್ಸ್ಟ್ರಾ ಆಗ್ತಾ ಹೋಗ್ತಿರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸು ಇದರಲ್ಲಿದ್ದಾವೆ. ಅಂದರೆ ಲೈಕ್ ಹೆಂಗೆ ಅಂತಂದರೆ ಕರ್ನಾಟಕ ನರ್ಸಿಂಗ್ ಜಾಬಲ್ಲಿ ಎಷ್ಟಿದ್ದಾವೆ? 45,000ದಿಂದ 75,000 ಸಂಬಳ, ಅದು ಎಕ್ಸ್ಪೀರಿಯನ್ಸ್ ಆದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜರ್ಮನಿನಲ್ಲಿ ಹೆಂಗೆ ಅಂತಂದರೆ ಸ್ಟಾರ್ಟಿಂಗ್ ನೀವು ಬಿಫೋರ್ ಅನೇರ್ಕೆನುಂಗು 3 ಲಕ್ಷ, ಆಫ್ಟರ್ ಅನೇರ್ಕೆನುಂಗು 4 ಲಕ್ಷ, ಮತ್ತು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆದಂಗೆ ಮತ್ತೆ ಇನ್ನೂ ಜಾಸ್ತಿ ಹೋಗ್ತಿರುತ್ತೆ, ಮತ್ತು ಅಡಿಷನಲ್ ಎಕ್ಸ್ಟ್ರಾ ಎಲ್ಲ ಬರ್ತಿರುತ್ತೆ. ಸೊ ಇದು ಸ್ಯಾಲರಿ ಕಂಪ್ಯಾರಿಸನು. ಸೊ ನಿಮಗೆ ಯಾವುದು ಬೆಸ್ಟು ಅನಿಸುತ್ತೆ ನೋಡಿ. 45,000 ತಗೊಂಡು ಊರಲ್ಲಿರೋದು ಬೆಸ್ಟಾ? ಸೊ ಸ್ವಲ್ಪ ವರ್ಷ ಊರು ಬಿಟ್ಟು ದುಡ್ಡು ಮಾಡ್ಕೊಂಡು ಆಮೇಲೆ ಊರಿಗೆ ಬರೋದು ಬೆಸ್ಟಾ? ಸೊ ನೀವು ಡಿಸೈಡ್ ಮಾಡಿ. ಸ್ಯಾಲ್ರಿ ಕಂಪೇರೇನ ಆಯಿತು. ಸೊ ಇದರಲ್ಲಿ ಈಗ ನೀವು ಓವರಾಲಲ್ಲಿ ನೋಡಿಕೊಂಡ್ರೆ ಜರ್ಮನಿನಲ್ಲಿ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ, ಕರ್ನಾಟಕ ಸರ್ಕಾರದಲ್ಲಿನೂ ಗೌರ್ಮೆಂಟ್ ಜಾಬ್ಸಲ್ಲಿ ಕಮ್ಮಿ ಸಿಗುತ್ತೆ ನರ್ಸಿಂಗ್ ಜಾಬ್ಸ್ಗೆ. ಸೊ ಇವಾಗ ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಸೊ ಈಗ 45,000. ಸೊ 45,000ದಲ್ಲಿ ನೀವು ಏನೇನೆಲ್ಲ ತೆಗಿತೀರಾ? EMI ತೆಗೀರಿ, ಅಥವಾ ನಿಮ್ಮ ಯಾವ ಲೋನ್ಸ್ ಇದ್ವು ಅಥವಾ ನಿಮ್ಮ ಯಾವ ಕಮಿಟ್ಸ್ಮೆಂಟ್ ಇದ್ವು ಅವನ್ನೆಲ್ಲ ತೆಗೀರಿ, ಮತ್ತು ಫುಡ್ಡು ಮತ್ತು ಟ್ರಾವೆಲ್ದು ಅಷ್ಟು ಇಷ್ಟು ಎಲ್ಲ ತೆಗಿ. ಮ್ಯಾಕ್ಸಿಮಮ್ 10,000 ಹೋಗ್ಬೋದು ನನ್ನ ಪ್ರಕಾರ. ಅಕಸ್ಮಾತ್ ನಿಮ್ಗೆ ಏನಾದ್ರು ಲೋನ್ಸ್ ಏನಾರು ಜಾಸ್ತಿ ಇತ್ತು ಅಂತಂದರೆ ಅವಾಗ ಎಕ್ಸ್ಟ್ರಾ ಹೋಗ್ಬೋದು. ಬಟ್ ನೀವು ಓವರಾಲಲ್ಲಿ ನೀವು ಸೇವ್ ಮಾಡೋದು ಒಂದು 20,000 ಅಷ್ಟೇ ಸೇವ್ ಮಾಡ್ತಾರೆ, ಯಾಕೆಂದರೆ ಅರ್ಧ ಸಂಬಳ ಹೋಗ್ಬಿಡುತ್ತೆ. ಬಟ್ ಜರ್ಮನಿನಲ್ಲಿ ಇವಾಗ ಜರ್ಮನಿ ಕಂಪೇರ್ ಮಾಡ್ಕೊಳ್ಳೋಣ. ಜರ್ಮನಿನಲ್ಲಿ ನಿಮಗೆ ಒಂದು 4 ಲಕ್ಷ ಸಂಬಳ ಬರ್ತಿದೆ ಅಂತ ತಿಳ್ಕೊಳ್ಳಿ. ಸೊ 4 ಲಕ್ಷ ಸಂಬಳ ಬರ್ತಿರ್ಬೇಕಾದ್ರೆ ಅದರಲ್ಲಿ ಎಷ್ಟು ಹೋಗುತ್ತೆ? ಅದರಲ್ಲಿ 1,20,000 30,000 ತೆಗೆದಾಕ್ಬಿಡಿ. ಏನಕ್ಕೆ ಅಂತಂದರೆ ಸೊ ನಿಮ್ಮದು ಹೆಲ್ತ್ ಇನ್ಶೂರೆನ್ಸು, ಟ್ಯಾಕ್ಸು, ಪೆನ್ಷನ್ನು, ಅನ್ಎಂಪ್ಲಾಯ್ಮೆಂಟು ಮತ್ತು ಎಲ್ಲ ಥರ ಟ್ಯಾಕ್ಸು ಅದು ಇದು ಎಲ್ಲನೇ ಏನು ತೆಗೆದುಬಿಟ್ಟು ಸೊ ನಿಮಗೆ ಓವರಾಲಿಗೆ ಎಷ್ಟಿರುತ್ತೆ? 1,20,000 1,30,000 ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ನಿಮಗೆ ಎಷ್ಟು ಉಳ್ಕೊಳುತ್ತೆ? 2,80,000. ಸೊ 2,80,000 ಉಳ್ಕೊತ 2,80,000ದಲ್ಲಿ ಮತ್ತೆ ನೀವೊಂದು ರೆಂಟ್ ತೆಗಿರಿ, ರೆಂಟ್ ಒಂದು 30,000 ತೆಗಿರಿ, 30,000 40,000 ನೀವು ಎಷ್ಟಿರ್ತೀರೋ ಮಿನಿಮಮ್ 30,000 ಅಂತ ಇಟ್ಕೊಳ್ಳೋಣ. 80,000ದಲ್ಲಿ ಎಷ್ಟಾಯಿತು ರೆಂಟ್ ತೆಗೆದೆ?
ಇನ್ನು 2,50,000 ಬಂತು. ಸೊ 2,50,000 ಬಂದಾಗ ಸೊ ಅದರಲ್ಲಿ ಫುಡ್ ಎಕ್ಸ್ಪೆಂಡಿಚರ್ ತೆಗಿ. ಸೊ ಫುಡ್ಗೆ ಏನಿಲ್ಲ ಅಂತಂದ್ರು ತಿಂಗಳಿಗೆ ನನ್ನ ಅನಿಸಿಕೆ ಪ್ರಕಾರ ಒಂದು 100 to 150 euro ಆದರೆ ಎನಫ್. ಬಟ್ ನೀವು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ತೀರಿ ಅಂತಂದರೆ 200 ಇಟ್ಕೊಳ್ಳಿ. ಸೊ ಅಲ್ಲಿಗೆ ಎಷ್ಟಾಯಿತು? ಸೊ 2,30,000 ಐತೆ. ಸೊ 2,30,000 ಏನಾಗುತ್ತೆ, ಮತ್ತೆ ಒಂದೇ 10,000 ತೆಗಿರಿ, 2,20,000. ಸೊ 10,000 ಏನು ತೆಗಿಯೋಕೆ ಹೇಳಿದೆ ಅಂತಂದರೆ, ಸೊ ನೀವೇನಾದ್ರು ಜಿಮ್ಮಿಗೆ ಹೋಗ್ತಿದ್ದೀರ ಅಂತಂದರೆ ಅಲ್ಲೊಂದು 30 euro ತೆಗಿರಿ, ಮತ್ತು ನಿಮ್ಮದು DB ಕಾರ್ಡ್ ಇತ್ತು ಅಂತಂದರೆ ಅದಕ್ಕೊಂದು 60 euro ತೆಗಿರಿ. ಸೊ ಇನ್ನೊಂದು 10 euro ಬಿಟ್ಕೊಳ್ಳಿ, 10 euro ರೀಚಾರ್ಜ್ ಅಂತ ತಿಳ್ಕೊಳ್ಳಿ, ಅದನ್ನು ಇಟ್ಕೊಳ್ಳೋಣ. ಸೊ ಅಲ್ಲಿಗೆ ನಿಮಗೆ ಟೋಟಲ್ ಸೇವಿಂಗ್ಸ್ ಆಗಿರೋದೆಷ್ಟು? 2,20,000 ನಿಮ್ಮ ಅಕೌಂಟಲ್ಲಿ ಇದೆ. ಸೊ 2,20,000 ನೀವು ಮನೆಗೆ ಕಳಿಸ್ಬೋದು. ಸೊ ನಿಮ್ದೆಲ್ಲ ಕಳೆದು ಸೊ ಅದರಲ್ಲಿ ನೀವು ಲೋನು ಅದು ಇದು ತೆಗಿತೀರಾ ಅಂತಂದರೆ, ಸೊ ನೀವು ಲೋನ್ ಮಾಡಿಸಿರ್ತೀರ ಅಂತ ತಿಳ್ಕೊಳ್ಳಿ, ಒಂದು 50,000 ತಿಂಗಳಲ್ಲಿ ಲೋನ್ ಕಟ್ತೀರಾ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿಗೆ ಇನ್ನೂ ಎಷ್ಟು ಮುಖ್ಯತೆ? 1,80,000. ನೀವು ಲೋನ್ ಕಟ್ಟಿನೂ 50,000 ಲೋನು, ನೀವು ಸಂಬಳ ಇಲ್ಲಿ 45,000ಕ್ಕಿಂತ 50,000 ಲೋನೇ ಕಟ್ತೀರಾ ಅಂತ ತಿಳ್ಕೊಳ್ಳಿ. ಇನ್ನು 1,80,000 ನೀವು ಸೇವ್ ಮಾಡ್ಬೋದು. ಮತ್ತೆ ಅದರಲ್ಲಿ 1,80,000 ಇನ್ನೂ ಒಂದು 80,000 ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಹಂಗೂ 1,00,000 ನೀವು ಮತ್ತೆ ಮನೆಗೆ ಕಳಿಸ್ಬೋದು. ಸೊ ನೋಡಿ ಇಷ್ಟು ಇರುತ್ತೆ. ಏನಂತ ಅಂತಂದರೆ, ನೀವು ಜರ್ಮನಿ ಬರಬೇಕು ಅಂತಂದರೆ ಮೇಯ್ನು ಲ್ಯಾಂಗ್ವೇಜ್ ಕಲಿಬೇಕಾಗಿರುತ್ತೆ, ಅದೊಂದು ತಿಳ್ಕೊಳ್ಳಿ. ಸೊ ಹಂಗಂತ ಗೌರ್ಮೆಂಟ್ ಜಾಬ್ ಸುಮ್ಮನೆ ಸಿಕ್ಬಿಡಲ್ಲ, ಎಷ್ಟು ಲಕ್ಷಾಂತರ ಜನ ಎಕ್ಸಾಮ್ ಬರೀತಿರ್ತಾರೆ, ಅದರಲ್ಲಿ ನೀನು ಒಬ್ಬ ಆಗಿರಬೇಕು. ಆವಾಗ ಅದರಲ್ಲಿ ಮತ್ತೆ ಕೆಟಗರಿ, ಕ್ಯಾಸ್ಟು, ಅವು ಇವು ಹೆಕ್ಟಿಕ್. ಸೊ ಅದರಲ್ಲಿ ನೀವು ಪಾಸಾಗಿ ನಿಮಗೆ ಜಾಬ್ ಸಿಗಬೇಕು, ಗೊತ್ತಾಯ್ತಲ್ಲ? ಸೊ ಇಷ್ಟು ಇರುತ್ತೆ ಗೈಸ್, ಇದು ಸೇವಿಂಗ್ಸ್ ಇದರಲ್ಲಿ. ಸೊ ಇದರಲ್ಲಿ ನೀವು ಒಂದು 20,000 ಸೇವಿಂಗ್ಸ್ ಮಾಡೋದಲ್ಲಿ, ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟು ಸೇರಿಸಿ ನೀವು 1,00,000 ಸೇವಿಂಗ್ಸ್ ಮಾಡೋದಿಲ್ಲಿ. ನಾನು ಇನ್ವೆಸ್ಟ್ಮೆಂಟ್ ಕೂಡ ಸೇವಿಂಗ್ಸೇ ಅದು. ಸೊ ಅದರಲ್ಲಿ ನೀವು ಓವರ್ ಆಲ್ ಹೇಳ್ಕೊಳೋದಾದರೆ 2,20,000. ಸೊ 2,20,000 ಇಲ್ಲಿ ಬರೀ 20,000 ಇಲ್ಲಿ ನೋಡಿ 1 to 10 ಆಯ್ತಿದು. ಸೊ ಇವಾಗ ವರ್ಕ್ ಪ್ರೆಷರ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ಕರ್ನಾಟಕದಲ್ಲಿ ನರ್ಸಿಂಗ್ ಸ್ಟಾಫ್ಸ್ಗೆ ವರ್ಕ್ ಜಾಸ್ತಿ ಇರುತ್ತೋ ಅಥವಾ ಜರ್ಮನಿ ವರ್ಕಿಂಗ್ ಸ್ಟಾಫ್ಸ್ಗೆ ವರ್ಕ್ ಜಾಸ್ತಿ ಇರುತ್ತೋ ಅಂತ. ಸೊ ಇವಾಗ ಕರ್ನಾಟಕದಲ್ಲೇ ಫಸ್ಟ್ ಅಂತ ತಗೊಳ್ಳೋಣ. ಸೊ ಹಂಗಂತ ನಾನು ಇಲ್ಲಿ ಜರ್ಮನಿನೇ ಬೆಸ್ಟು ಅಥವಾ ಕರ್ನಾಟಕದ್ದೇ ಬೆಸ್ಟು ಅಂತ ನಾನು ಯಾವುದೂ ಹೇಳ್ತಿಲ್ಲ. ಅಲ್ಲಿ ಯಾವುದೇ ಥರ ಗೌರ್ಮೆಂಟಿಂದಾಗಿರಲಿ, ಯಾವುದೇ ಥರ ಹಾಸ್ಪಿಟಲ್ ಸ್ಟಾಫ್ಸಿಂದಾಗಿರಲಿ ಅಥವಾ ಹಾಸ್ಪಿಟಲ್ ಬಗ್ಗೆ ಆಗಲಿ ನಾನು ಯಾವುದೇ ಥರ ಹೇಳ್ತಿಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಸೊ 10 ಜನ ಇಡ್ಸೋ ರೂಮಲ್ಲಿ ನೀವು 100 ಜನ ಹೋದರೆ ಅಲ್ಲೇನಾಗುತ್ತೆ, ಎಲ್ರಿಗೂ ಉಸಿರು ಕಟ್ಟೋಗುತ್ತೆ, ಇಡ್ಸೋದೇ ಇಲ್ಲ ಅಲ್ಲಿ. ಸೊ ಆ ಥರ ಕೆಲವೊಂದು ಕಡೆ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಇವಾಗ ಹೇಳ್ತಾ ಹೋಗ್ತೀರಿ. ಸೊ ಇವಾಗ ವರ್ಕ್ ಪ್ರೆಷರ್ ಬಗ್ಗೆ ಮಾತಾಡೋಣ. ಸೊ ಕರ್ನಾಟಕದಲ್ಲಿ ಜಾಸ್ತಿ ವರ್ಕ್ ಪ್ರೆಷರ್ ಇರುತ್ತೋ ನರ್ಸಸ್ಗೆ, ಅಥವಾ ಜರ್ಮನಿನಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೋ ನರ್ಸಸ್ಗೆ. ಸೊ ಇದರಲ್ಲಿ ನಾನು ಯಾವುದನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಯಾವುದನ್ನು ಬೆಸ್ಟ್ ಅಂತಲೂ ಹೇಳ್ತಿಲ್ಲ. ಯಾಕೆ ಅಂತಂದರೆ ಆಯಾ ರೀಜನ್ಗೆ, ಆಯಾ ಪಾಪ್ಯುಲೇಷನ್ಗೆ ಅದು ಬೆಸ್ಟ್ ಆಗಿರುತ್ತೆ. ಸೊ ಇವಾಗ ಫಸ್ಟು ಕರ್ನಾಟಕ ಸರ್ಕಾರ ತಗೊಳ್ಳೋಣ. ಕರ್ನಾಟಕದಲ್ಲಿ ಯಾವ ಥರ ನರ್ಸಸ್ಗೆ ವರ್ಕ್ ಪ್ರೆಷರ್ ಇರುತ್ತೆ ಅಂತ. ಸೊ ಪೇಷಂಟ್ ರೇಷಿಯೋ ಅನ್ನೋದನ್ನ ಕೇಳೋದೇ ಬೇಡ. ಯಾಕೆ ಅಂತಂದರೆ ಅಷ್ಟು ಜನ ನುಗ್ತಾ ಇರ್ತಾರೆ. ಅಷ್ಟು ಈಗ ಒಬ್ಬ ನರ್ಸ್ಗೆ ಎಷ್ಟು ಹ್ಯಾಂಡಲ್ ಮಾಡ್ಬೋದು? 1:10 ರೇಷಿಯೋ. ಅಂದರೆ ಒಬ್ಬ ನರ್ಸು ನಾರ್ಮಲ್ ವಾರ್ಡಲ್ಲಿ, ಅಂದರೆ ಮೆಡಿಸಿನ್ ವಾರ್ಡಲ್ಲಿ ಒಂದು 10 ಜನನ ಹ್ಯಾಂಡಲ್ ಮಾಡ್ಬೋದು, ಅದು ನಾರ್ಮಲ್ ರೇಷಿಯೋ. ಅಥವಾ ICUನಲ್ಲಾದರೆ 1:1 ಇರುತ್ತೆ, 1:2 ಇರುತ್ತೆ, ಇಲ್ಲ 1:3 ಇರುತ್ತೆ, ಡಿಪೆಂಡ್ ಅಪಾನ್ ಕೇಸ್ ಮೇಲೆ, ಹೌದಲ್ವಾ? ಅದೇ ನೀವು ಕರ್ನಾಟಕದಲ್ಲಿ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, 1:100ಗೆ 100 ಪೇಷಂಟ್ ಬಂದ್ರೂ ಅಷ್ಟು ಅವಳು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಅಷ್ಟು ಜನಕ್ಕೆ ಇಂಜೆಕ್ಷನ್ನು, ಅಷ್ಟು ಜನಕ್ಕೂ ಮೆಡಿಕೇಶನ್ ಎಲ್ಲ ಕೊಡಬೇಕಾಗಿರುತ್ತೆ. ಸೊ ಡಾಕ್ಟ್ರುಗಳು ನೋಡಿದ್ರೆ ಎಲ್ಲ ಮುದುಕೆ ಹಾಕೊಂಡ್ಬಿಟ್ಟಿರ್ತಾರೆ ಡಾಕ್ಟ್ರಿಗೆ. ಸೊ ಯಾರನ್ನೂ ಸರಿಯಾಗಿ ನೋಡೋಕ್ಕೆ ಆಗಲ್ಲ. ಸೊ ಅಲ್ಲಿಗೆ ನಿಮಗೆ ಇವನ್ ಡಾಕ್ಟರ್ ಎಷ್ಟೇ ಎಜುಕೇಟೆಡ್ ಆಗಿರು, ಇವನ್ ನರ್ಸ್ ಎಷ್ಟೇ ಎಜುಕೇಟೆಡ್ ಆಗಿದ್ರು, ಎಷ್ಟೇ ವಿಷಯ ತಿಳ್ಕೊಂಡಿದ್ರು, ನಿಮಗೆ ಪ್ರಾಪರಾಗಿ ಕ್ವಾಲಿಟಿ ಟ್ರೀಟ್ಮೆಂಟ್ ನಿಮಗೆ ಕೊಡೋಕ್ಕಾಗಲ್ಲ, ಕ್ವಾಲಿಟಿ ಕೇರ್ ಕೂಡ ಕೊಡೋಕ್ಕಾಗಲ್ಲ. ಸೊ ಇದು ಇಲ್ಲಿ ತುಂಬ ಕೊರತೆ ಆಗ್ತಿರುತ್ತೆ. ಸೊ ಏನಕ್ಕೆ ಅಂತಂದರೆ ಶಾರ್ಟೇಜ್ ಆಫ್ ಸ್ಟಾಫ್ಸ್ ಮತ್ತು ಅಂಡರ್ ಪೇಯಿಂಗ್ ಇಂಡಿಯಾದಲ್ಲಿ ನರ್ಸಸ್ಗೆ ತುಂಬ ಅಂದರೆ ತುಂಬ ಕಮ್ಮಿ ಪೇ ಮಾಡ್ತಿರ್ತಾರೆ. ಏನಕ್ಕೆ ಅಂತಂದರೆ ಅವ್ರು ದುಡಿಯೋ ಲೆವೆಲೇ ಬೇರೆ ಇರುತ್ತೆ, ಅವ್ರಿಗೆ ಕೊಡೋ ಸ್ಯಾಲ್ರಿನೇ ತುಂಬ ಕಮ್ಮಿ ಇರುತ್ತೆ. ಸೊ ಇದು ನರ್ಸಸ್ಗೆ ಈ ಥರ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಯಾಕೆ ಅಂತಂದರೆ ಪೇಷಂಟ್ ರೇಷಿಯೋ ಜಾಸ್ತಿ ಆಗೋದ್ರಿಂದ. ಸೊ ಮತ್ತೆ ಅದೇ ಜರ್ಮನಿನಲ್ಲಿ ನೋಡೋಣ. ಸೊ ಜರ್ಮನಿನಲ್ಲಿ ಯಾವ ಥರ ಅಂತಂದರೆ, ಸೊ ಇಲ್ಲಿ ಫಿಕ್ಸ್ಡ್ ಇರುತ್ತೆ. ಲೈಕ್ ನೀನು ಯಾವುದೇ ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತಂದ್ರೂ ನೀನು ವೆಯ್ಟ್ ಮಾಡಿ ಆ ಟೈಮಿಗೆ ಮಾತ್ರನೇ ಹೋಗಬೇಕಾಗಿರುತ್ತೆ. ನೀನು ಯಾವುದೇ ಟೈಮಲ್ಲಿ ಹೋಗಿ ನೀನು ಡಾಕ್ಟರ್ದ ಅಪಾಯಿಂಟ್ಮೆಂಟ್ ತೊಗೊಳಕ್ಕಾಗಲ್ಲ. ಹಂಗಂತ ನೀನು ಸಡನ್ನಾಗಿ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗೋಕ್ಕೂ ಆಗಲ್ಲ. ಅದಕ್ಕೆ ಏನಕ್ಕೆ ಅಂತ ಅಂದರೆ, ಸೊ ಜರ್ಮನಿನಲ್ಲಿ ಒಂದೊಂದು ಈಗ ನಾನೀಗ ಏನಾರು ತೋರಿಸ್ಕೋಬೇಕು ಅಂತಂದರೆ ನಾನು ಫಸ್ಟ್ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ತೀನಿ, ಫಸ್ಟು ನಾನು ಹೌಸ್ ಆರ್ಟ್ಸ್ ಅಂದರೆ ಲೈಕ್ ನನ್ನ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರಲ್ಲ, ಸೊ ನನ್ನ ಫ್ಯಾಮಿಲಿ ಡಾಕ್ಟರ್ಗೆ ನಾನು ಹೋಗಿ ಫಸ್ಟ್ ತೋರಿಸ್ಕೋಬೇಕು. ಸೊ ಅವ್ರ ಹತ್ರ ತೋರಿಸ್ಕೊಂಡು ಅವರು ರೆಫರಿಂಗ್ ಕೊಡ್ತಾರೆ ಹಾಸ್ಪಿಟಲ್ಗೆ. ಆವಾಗ ಹೋಗಿ ನನ್ನಲ್ಲಿ ಟರ್ಮಿ ತೊಗೊಂಡು ನನ್ನಲ್ಲಿ ತೋರಿಸ್ಕೋಬೇಕಾಗಿರುತ್ತೆ. ಸೊ ಈ ಥರ ಸಿಸ್ಟಮ್ ಇರೋದ್ರಿಂದ ನಿಮಗೆ ಎಲ್ಲೂ ಎಕ್ಸ್ಟ್ರಾ ಇದು ಕ್ರೌಡ್ ಥರ ಎಲ್ಲೂ ಆಗಲ್ಲ.
ಕರೆಕ್ಟಾಗಿ ನಿಮ್ಮ ಟೈಮಿಂಗ್ಸಲ್ಲಿ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಬರ್ಬೋದು. ಮತ್ತು ನರ್ಸಸ್ಗೆ ಯಾವ ಥರ ಅಂತಂದರೆ, ಈಗ ಒಂದು ವಾರ್ಡ್, ನಾನೀಗ ಮೆಡಿಸಿನ್ ವಾರ್ಡಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಮೆಡಿಸಿನ್ ವಾರ್ಡಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಏನಂತ ಆವ್ರೇಜ್ ಪೇಷಂಟ್ ರೇಷಿಯೋ ಎಷ್ಟಿರ್ತವೆ ಅಂದರೆ 1:10 ಇರುತ್ತೆ. ಸೊ 1:10 ಅಂತಂದರೆ ನನಗೆ ನಾರ್ಮಲ್ ವಾರ್ಡಲ್ಲಿ 10 ಪೇಷಂಟ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸೊ ಒಂದೊಂದ್ಸತಿ ಕಮ್ಮಿ ಇರುತ್ತೆ, ಒಂದೊಂದ್ಸತಿ 1-2 ಪೇಷಂಟು ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಇದು ಇಷ್ಟರ ಇರುತ್ತೆ. ಮತ್ತು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಏನಿರುತ್ತಲ್ಲ, ಅಲ್ಲೆಲ್ಲ ಜನ ಡೈರೆಕ್ಟಾಗಿ ಅಲ್ಲಿ ಹೋಗೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತಂದರೆ ಅಲ್ಲಿಗೆ ನೀವು ಹೋಗಿ ತೋರಿಸ್ಕೋಬೇಕಾಗಿರುತ್ತೆ. ಇಲ್ಲ ಎಮರ್ಜೆನ್ಸಿ ಇರಲಿಲ್ಲ ಅಂತಂದರೆ ಅವಾಗ ನೀವು ಹೌಸ್ ಆರ್ಟ್ಸ್ ಹತ್ರ ಹೋಗ್ಬೇಕಾಗಿರುತ್ತೆ. ಸೊ ಇಲ್ಲಿ ಆಮೇಲೆ ನೋಡೋದಾದರೆ ಮತ್ತು ರೂಲ್ಸ್ ಮಾತ್ರ ತುಂಬ ಸ್ಟ್ರಿಕ್ಟ್ ಇರುತ್ತೆ. ನೀವು ಕರೆಕ್ಟಾಗಿ ಸ್ಟ್ಯಾಂಡರ್ಡ್ಸ್ನ ನೀವು ಫಾಲೋ ಮಾಡಲೇಬೇಕಾಗಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ. ಸೊ ಇದು ಗಾಯ್ಸ್. ಸೊ ಸ್ಟ್ರೆಸ್ ಲೆವೆಲ್ ನೀವೇ ಯೋಚನೆ ಮಾಡಿ. ಸೊ ಇಲ್ಲಿ ಜರ್ಮನಿನಲ್ಲಿ ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೋ ಅಥವಾ ಕರ್ನಾಟಕದಲ್ಲಿ ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಎಲ್ಲಿ ನಿಮಗೆ ವರ್ಕ್ ಲೈಫ್ ಬ್ಯಾಲೆನ್ಸು ಚೆನ್ನಾಗಿರುತ್ತೆ ಯೋಚನೆ ಮಾಡಿ. ಸೊ ಇವಾಗ ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳ್ತೀನಿ, ಫ್ಯಾಮಿಲಿ ಮತ್ತು ಫ್ಯೂಚರು. ಫ್ಯಾಮಿಲಿ ಲೈಫ್ ಯಾವ ಥರ ಇರುತ್ತೆ. ಸೊ ನಾನೀಗ ಎಲ್ಲ ಬಿಟ್ಟು ಜರ್ಮನಿ ಬಂದ್ಬಿಡ್ತೀನಪ್ಪ. ಸೊ ನಮ್ಮ ಫ್ಯಾಮಿಲಿನ ಯಾರು ನೋಡ್ಕೊತಾರೆ, ಅಥವಾ ಈಗ ಮದುವೆ ಆಗಿರ್ತೀನಿ ಅಂತಂದರೆ ನಮ್ಮ ಮಿಸ್ಸಸ್ ಕತೆ ಏನು, ನನ್ನ ಮಕ್ಳ ಕತೆ ಏನು, ಸೊ ಅವ್ರನ್ನ ಯಾರು ಕೇರ್ ಮಾಡ್ತಾರೆ. ಸೊ ಇಷ್ಟೆಲ್ಲ ನಿಮಗೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಇವಾಗ ಒನ್ಸ್ ನೀವು ಜರ್ಮನಿಗೆ ಬಂದ್ರಿ, ರಿಜಿಸ್ಟರ್ ನರ್ಸ್ ಆದ್ರಿ ಅಂತ ತಿಳ್ಕೊಳ್ಳಿ, ಅನೇರ್ಕೆನೂ ಪಾಸ್ ಆದ್ರಿ ಅಂತ ತಿಳ್ಕೊಳ್ಳಿ. ಸೊ ಅವಾಗ ನೀವು ಕೂಡ ನಿಮ್ಮ ಫ್ಯಾಮಿಲಿನ ಜರ್ಮನಿಗೆ ಇನ್ವೈಟ್ ಮಾಡ್ಬೋದು ನಿಮ್ಮ ವೀಸಾ ಮೇಲೆ, ಫ್ಯಾಮಿಲಿ ವೀಸಾ ಮೇಲೆ. ಸೊ ಮತ್ತು ಅದಲ್ದಲೆ ಫ್ಯಾಮಿಲಿ ವೀಸಾಕ್ಕೆ ಲಿಮಿಟ್ ಇರುತ್ತೆ. ಲೈಕ್ ಹೆಂಗೆ ಅಂತಂದರೆ ಒಂದು 6 ಮಂತ್ ಅಲೋ ಇರುತ್ತೆ, 6 ಮಂತ್ ಆದಮೇಲೆ ಮತ್ತೆ ರಿಟರ್ನ್ ಬರಬೇಕಾಗಿರುತ್ತೆ. ಬಟ್ ನೀವು ಮದುವೆ ಆಗಿರ್ತೀರ ಅಂತ ತಿಳ್ಕೊಳ್ಳಿ, ನಿಮ್ಮ ಸ್ಪೌಸ್ ವೀಸಾದಾಗೆ ನೀವು ಎಲ್ಲಿವರೆಗೂ ಜರ್ಮನಿಗೆ ಇರ್ತೀರೋ ಅಲ್ಲಿವರೆಗೂ ನಿಮ್ಮ ಹೆಂಡ್ತಿನ ಅಥವಾ ನಿಮ್ಮ ಹಸ್ಬೆಂಡ್ನ ನೀವು ಜರ್ಮನಿನಲ್ಲಿ ಇರಿಸ್ಕೋಬೋದಾಗಿರುತ್ತೆ. ಮತ್ತು ಸೊ ನಿಮ್ಮ ಮಕ್ಕಳೇನಾದ್ರು ಜರ್ಮನಿನಲ್ಲಿ ಇಂಡಿಯಾದಲ್ಲಿದ್ದು ನೀವು ಜರ್ಮನಿನಲ್ಲಿದ್ದು ನಿಮ್ಮ ಮಕ್ಕಳು ಅಂಡರ್ 18 ಇದ್ರು ಅಂತಂದರೆ ಅವರಿಗೆ ಯಾವುದೇ ಥರ ಲ್ಯಾಂಗ್ವೇಜ್ ಬೇಕಾಗಿರಲ್ಲ, ಅವ್ರನ್ನ ಹಂಗೆ ನೀವು ಜರ್ಮನಿಗೆ ಕರೆಸ್ಕೋಬೋದಾಗಿರುತ್ತೆ. ಅವ್ರೇನಾರು 18 ಕ್ರಾಸ್ ಆಗಿದ್ರು ಅಂದರೆ ಆವಾಗ ಅವರು ಲ್ಯಾಂಗ್ವೇಜ್ನ ಕಲಿಬೇಕಾಗಿರುತ್ತೆ. ಸೊ ಇದಾಯ್ತಾ, ಮಕ್ಕಳಿಗೆ ಇದಾಯ್ತಾ, ಮಕ್ಕಳು ನೀವು ಜರ್ಮನಿಗೆ ಕಳಿಸ್ಕೊಂಡ್ರಿ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಅವರಿಗೆ ಫ್ರೀ ಎಜುಕೇಷನ್ನು ಮತ್ತು ಹೆಲ್ತ್ ಕೇರ್, ಹೈ ಕ್ವಾಲಿಟಿ ಹೆಲ್ತ್ ಕೇರ್ ಸಿಗುತ್ತೆ. ಸೊ ಇಷ್ಟೆಲ್ಲ ಸಿಗಬೇಕಾದ್ರೆ ಮತ್ತು ಜಾಬ್ಸ್ ಕೂಡ ಇಲ್ಲಿ ಯಾವುದೇ ಥರ ಕಾಂಪಿಟೇಷನ್ ಇರಲ್ಲ. ಸೊ ನೀನು ಎಕ್ಸಾಮ್ ಲೈಕ್ ನಿಮಗೆ ಅಂತ ಈಗ ಕ್ಲಾಸಲ್ಲಿ ನಾವು ಯಾವ ಥರ ಎಕ್ಸಾಮ್ ಪಾಸ್ ಆಗ್ತೀವಲ್ಲ, ಸೇಮ್ ಅದೇ ಥರನೂ ಇಲ್ಲೂ ಎಲ್ಲರಿಗೂ ನಾರ್ಮಲ್ ಎಕ್ಸಾಮ್ಸ್ ಇರ್ತವೆ, ಅವನ್ನ ನೀವು ಲೆವೆಲ್ಸ್ನ ನೀವು ಪಾಸ್ ಆಗಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ಯಾವುದೇ ಥರ ಕಾಂಪಿಟೇಷನ್ ಇರಲ್ಲ. ಅದು ನೀನು ಎಷ್ಟು ತಿಳ್ಕೊತೀಯ, ನೀನು ಎಷ್ಟು ಓದಿರ್ತೀಯ ಅನ್ನೋದ್ರ ಮೇಲೆ ನಿಮಗೆ ಜಾಬ್ ಸಿಗ್ತಾ ಹೋಗ್ತಿರ್ತವೆ. ಇವಾಗ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಸು, ತುಂಬ ಜನ ಕೇಳ್ತಿರೋ ಕ್ವಶನ್ಸ್ಗೆ ಇವಾಗ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಇದು ಯಾವುದಪ್ಪ ಅಂತಂದರೆ, ಸೊ ಪ್ರಾಬ್ಲಮ್ಸು. ಸೊ ನನ್ನ ಜರ್ಮನಿನಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಿರ್ತೀನಿ, ಬಟ್ ಪ್ರಾಬ್ಲಮ್ಸ್ ಬಗ್ಗೆ ನಾನು ಮೆಜಾರಿಟಿ ಕಮ್ಮಿ ಹೇಳಿರ್ತೀನಿ. ಯಾಕೆಂತಂದರೆ ಅಷ್ಟೊಂದು ಇರಲ್ಲ. ಬಟ್ ಈ ಪ್ರಾಬ್ಲಮ್ಸ್ಗಳನ್ನ ಯಾರೂ ಮಾತಾಡಲ್ಲ. ಯಾವುದು ಅಂತಂದರೆ, ಸೊ ಮೇಯ್ನು ನಾನು ಎಷ್ಟೋ ಜನ ಕೇಳ್ತಿರ್ತೀನಿ ಜರ್ಮನ್ ಲ್ಯಾಂಗ್ವೇಜ್ ಕಲೀರಿ ಅಂತ. ಬಟ್ ಲ್ಯಾಂಗ್ವೇಜ್ ಕಲಿಯೋದು ಅಷ್ಟು ಈಸಿ ಇರಲ್ಲ. B2 ಲೆವೆಲ್ವರೆಗೂ ಬೇಕಾಗಿರುತ್ತೆ. B2 ಲೆವೆಲ್ ಕಲಿಯೋಷ್ಟೊತ್ತಿಗೆ ನಮ್ಮ ತಲೆ ಸಿಡಿದೋಗಿರುತ್ತೆ. ಏನಕ್ಕೆ ಅಂತಂದರೆ 1 ವರ್ಷ ನೀವು ಲ್ಯಾಂಗ್ವೇಜೇ ಕಲಿಬೇಕು. ಸೊ ನಿಮ್ಗೆ ಅರ್ಥ ಆಗ್ತಿರಲ್ಲ ಸ್ಟಾರ್ಟಿಂಗಲ್ಲಿ, ಆದರೂ ನೀವು ಕಲಿತಾ ಮಾತಾಡ್ತಾ ಲ್ಯಾಂಗ್ವೇಜ್ ಕಲಿಬೇಕು. ಸೊ ಲ್ಯಾಂಗ್ವೇಜ್ ಕಲಿಯೋದು ತುಂಬ ಕಷ್ಟ. ಅದೊಂದು ಆಯ್ತಾ. ಮತ್ತು ಡಾಕ್ಯುಮೆಂಟೇಷನ್ನು, ಮತ್ತು ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಎಲ್ಲ ಕರೆಕ್ಟಾಗಿ ಪ್ರಾಪರಾಗಿ ನೇಮ್ ಇರಬೇಕು. ನೇಮ್ಸ್ ಎಲ್ಲ ಏನು ತಪ್ಪಾಗಿರೋಂಗಿಲ್ಲ, ಅವನ್ನೆಲ್ಲ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೋಬೇಕಾ. ಡಾಕ್ಯುಮೆಂಟೇಷನ್ ಆದಮೇಲೆ ಮತ್ತು ವೀಸಾ ಪ್ರೋಸೆಸ್ಸು, ಫಸ್ಟ್ ಸ್ಟಾರ್ಟಿಂಗಿಗೆ ಚೆನ್ನಾಗಿ ವೀಸಾ ಸಿಗಬೇಕು. ಅಕಸ್ಮಾತ್ ವೀಸಾ ರಿಜೆಕ್ಟ್ ಆಯಿತು ಅಂತಂದರೆ ಮತ್ತೆ ಅಪ್ಲೈ ಮಾಡಬೇಕು. ಅದಕ್ಕೆಲ್ಲ ಮತ್ತೆ ಪೇ ಮಾಡಬೇಕು ದುಡ್ಡು. ಒಂದು ಸತಿ ನೀವು ಅಪ್ಲೈ ಮಾಡ್ತೀರಿ ಅಂತಂದರೆ ನಿಯರ್ಲಿ ಒಂದು 15,000 ದುಡ್ಡು ಹೋಗುತ್ತೆ. ಸೊ ನೀವು ಒಂದು 2-3 ಸತಿ ವೀಸಾ ರಿಜೆಕ್ಟ್ ಆಯಿತು ಅಂತಂದರೆ ಅಲ್ಲಿ ನೀವು ಒಂದು 50,000 ದುಡ್ಡು ಅಲ್ಲೇ ಹೋಗಿರುತ್ತೆ. ಸೊ ಇದು ಕೂಡ ತುಂಬ ಸ್ವಲ್ಪ ಡಿಲೇ ಪ್ರೋಸೆಸ್ ಇದು ಜರ್ಮನಿದು. ಅಷ್ಟು ಬೇಗ ಜಲ್ದಿ ಆಗ್ಬಿಡಲ್ಲ, ಯಾವುದೇ ಕಂಟ್ರಿನೂ ಆಗಲ್ಲ. ನೀವು ಒಂದು ಕಂಟ್ರಿ ಬಿಟ್ಟು ಇನ್ನೊಂದು ಕಂಟ್ರಿಗೆ ಹೋಗ್ತಿದ್ದೀರಿ ಅಂತಂದರೆ ಅಲ್ಲೆಲ್ಲ ಪ್ರೋಸೆಸ್ ಎಲ್ಲ ಪ್ರಾಪರಾಗಿ ಮಾಡಬೇಕು. ಮತ್ತು ಸೊ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ಸೊ ಇನ್ನಿತರ ಎಂಪ್ಲಾಯ್ಮೆಂಟ್ಸ್ ಹುಡ್ಕೋದಾಗಿರ್ಬೋದು, ಮತ್ತು ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್ ಮಾಡಿಸೋದಾಗಿರ್ಬೋದು, ಡಿಫಿಸಿಟ್ ಬೆಷರ್ಗೆ ಅಪ್ಲೈ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ತುಂಬ ಒಂದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಸೊ ಯಾವುದೇ ಜಾಬ್ ಆಗಲಿ ನೀವು ಜರ್ಮನಿನಲ್ಲಾದ್ರೂ ವರ್ಕ್ ಮಾಡಿ, ಇಂಡಿಯಾದಲ್ಲಾದರೂ ವರ್ಕ್ ಮಾಡಿ, ಸೊ ಆ ಜಾಬಿಗೆ ಅದರದೇ ಆದಂಥ ವ್ಯಾಲ್ಯೂ ಇರುತ್ತೆ. ಸೊ ನೀವು ಬೇರೆ ಯಾವ್ದಾದ್ರು ನರ್ಸಿಂಗ್ ಅಲ್ಲದೆ ಯಾರಾದರೂ ಇದು ಮಾಡ್ತಿದ್ರೆ, ಸೊ ಆಲ್ವೇಸ್ ಸಪೋರ್ಟ್ ನರ್ಸಸ್. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜರ್ಮನಿ ಕಲಿಬೇಕು ಅಂದ್ಕೊಂತಿದ್ದಾರೋ ಅವ್ರಿಗೆಲ್ಲ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಿಮ್ಗೆ ಯಾವುದೇ ಥರ ಎಕ್ಸ್ಟ್ರಾ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಆ ಕಮೆಂಟ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿ ಯು ದೆನ್ ಇನ್ ನೆಕ್ಸ್ಟ್ ವಿಡಿಯೋ.